ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರೆದಿರೋದು ಮಹಾಬಲ ಸಿತಾಳಭಾವಿ ಸರ್. ಬನ್ನಿ ಹೊಸ ಚಾಪ್ಟರ್ನ ಓದೋಣ. ಇವತ್ತಿಂದ ಚಾಪ್ಟರ್ನ ಹೆಸರು ಯಥಾವತ್ತು ನೋಡುವವನು ಇತಿಹಾಸ ಬರೆಯುತ್ತಾನೆ, ಭಿನ್ನವಾಗಿ ಯೋಚಿಸುವವನು ಇತಿಹಾಸ ನಿರ್ಮಿಸುತ್ತಾನೆ. ಹೇಗಿದೆ ನೋಡೋಣ. ಇದು ಈ ಚಾಪ್ಟರ್ ಅಲ್ಲಿ ಎರಡು ಕಥೆಗಳನ್ನ ಹೇಳೋದ್ರ ಮೂಲಕ ನಮ್ಗೆ ಒಂದು ಕ್ವೆಶನ್ ಆಗಿ ಬಿಟ್ಟಿದ್ದಾರೆ ಯೋಚನೆ ಮಾಡಕ್ಕೆ. ಆಮೇಲೆ ಅದಕ್ಕೆ ಆನ್ಸರ್ ಕೊಡ್ತಾ ಹೋಗಿದ್ದಾರೆ. ಅದೇ ತರ ನಾವು ತಿಳ್ಕೊಳ್ಳೋಣ. ಕೆಲವು ಗೊತ್ತಿರೋ ಕಥೆಗಳೇ ಇರ್ಬೋದು, ಆದ್ರೆ ಇವತ್ತು ಈ ಕಥೆಗೆ ನೀವು ಯೋಚಿಸೋಕೆ ಶುರು ಮಾಡ್ತೀರಾ. ಓಕೆ, ಒಂದು ಪ್ರಯೋಗ ಮಾಡ್ತಾ ಇದ್ರಂತೆ. ಒಂದು ದೊಡ್ಡ ಪಂಜರದೊಳಗೆ 5 ಮಂಗಗಳನ್ನ ಬಿಟ್ರಂತೆ. ಅದರೊಳಗೆ ಎತ್ತರದಲ್ಲಿ ಒಂದು ಬಾಳೆಹಣ್ಣಿನ ಒಂದು ಗೊನೆನ ನೇತ್ ಹಾಕಿದ್ರಂತೆ. ಅದರ ಒಳಗೆ ಒಂದು ಸ್ಟೂಲ್ ಕೂಡ ಇಟ್ರಂತೆ, ಅಂದ್ರೆ ಹತ್ ಬಿಟ್ಟು ಹೋಗಿ ಬಾಳೆಹಣ್ಣನ್ನ ಕಿತ್ಕೊಳ್ಳೋ ಹಾಗೆ. ಮಂಗಗಳಿಗೆ ಬಾಳೆಹಣ್ಣಿಗೂ ಇರುವ ಸಂಬಂಧ ಗೊತ್ತಲ್ವಾ? ಮಂಗಗಳಿಗೆ ಬಾಳೆಹಣ್ಣು ಅಂದ್ರೆ ಎಷ್ಟಿಷ್ಟ ಅಂತ. ಯಾವ ಅನುಮಾನವೂ ಬೇಡ, ಅವು ಸ್ಟೂಲ್ ಹತ್ತಿ ಬಾಳೆಹಣ್ಣಿಗಾಗಿ ಜಿಗಿಯುತ್ತವೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಏನು ಅಂದ್ರೆ, ಪಂಜರದ ಹೊರಗೆ ವ್ಯಕ್ತಿಯೊಬ್ಬ ನಿಂತಿರ್ತಾನೆ. ಅವನ ಕೈಯಲ್ಲಿ ಐಸ್ ವಾಟರ್ ಇರುತ್ತೆ. ತುಂಬಿದ ಬಕೆಟ್ ಇದೆ, ಐಸ್ ವಾಟರ್ ತುಂಬಿದ ಬಕೆಟ್ ಇದೆ. ಮಂಗ ಒಂದು ಸ್ಟೂಲ್ ಹತ್ತಿದ ತಕ್ಷಣ ಅವನು ಎಲ್ಲಾ ಮಂಗಗಳ ಮೇಲೂ ಐಸ್ ವಾಟರ್ನ ಎರಚ್ತಾನೆ. ಅವಾಗ ಮಂಗಗಳಿಗೆ ಸ್ಟೂಲ್ ಏರುವಿಕೆಗೂ ಈಗ ಮಂಗಗಳಿಗೆ ಸ್ಟೂಲ್ ಏರ್ತಾ ಇರೋದಕ್ಕೂ ಐಸ್ ವಾಟರ್ ಮೈ ಮೇಲ್ ಬೀಳೋದಕ್ಕೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಹಾಗೆ ಅವು ತಮ್ಮಲ್ಲಿ ಯಾವೊಂದು ಮಂಗ ಬಾಳೆಹಣ್ಣಿಗಾಗಿ ಸ್ಟೂಲ್ ಹತ್ತೋಕೆ ಹೋದ್ರೂ ಐಸ್ ವಾಟರ್ ಮೈ ಮೇಲ್ ಬೀಳುವ ಹೆದರಿಕೆಯಿಂದ ಇದು ಹತ್ತುತ್ತಾ ಇರಲ್ಲ, ಬೇರೆಯವನು ಹತ್ತಕ್ ಬಿಡದೆ ಎಳಿತಾ ಇರ್ತವೆ. ಈ ರೀತಿ ಹಲವು ಕಚ್ಚಾಟಗಳ ನಂತರ ಅವು ಸ್ಟೂಲ್ ಹಾಗೂ ಬಾಳೆಗೊನೆಯ ತಂಟೆಗೆ ಹೋಗೋದನ್ನೇ ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತವೆ. ಪಂಜರದೊಳಗಿನ ಬದುಕು ಹೊಸ ರೂಪ ಪಡ್ಕೊಳ್ತಿವಾಗ. ಎಲ್ಲ ಕಿತ್ತಾಡ್ತಾ ಇರೋದು ಇವಾಗ ಸೈಲೆಂಟ್ ಆಯ್ತು. ಸ್ಟೂಲ್ ಹಾಗೂ ಬಾಳೆಗೊನೆಯ ಅಸ್ತಿತ್ವವನ್ನೇ ಮಂಗಗಳು ಕಡೆಗಣಿಸ್ಬಿಡ್ತು. ಬಾಳೆಹಣ್ಣು ಇದೆ, ಸ್ಟೂಲ್ ಇದೆ ಅನ್ನೋದನ್ನ ಮರ್ತು ಬಿಡ್ತು. ಈಗ ಐಸ್ ವಾಟರ್ ಬೀಳತ್ತೆ ಅಷ್ಟೆ. ಈ ಮಧ್ಯೆ ಪ್ರಯೋಗದಲ್ಲಿ ಸಣ್ಣದೊಂದು ಬದಲಾವಣೆ ಮಾಡಿದ್ರು. ಪಂಜರದೊಳಗಿಂದ ಒಂದು ಮಂಗನ ಹೊರಗಡೆ ಹಾಕಿ ಅದರ ಜಾಗಕ್ಕೆ ಹೊಸ ಮಂಗನ ಬಿಟ್ರು. ಆಗ ಮಂಗಕ್ಕೆ ಐಸ್ ವಾಟರ್ ಸ್ನಾನದ ಬಗ್ಗೆ ಗೊತ್ತೇ ಇಲ್ಲ. ಐಸ್ ವಾಟರ್ ನನಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅದು ಸಹಜವಾಗಿ ಬಾಳೆಹಣ್ಣನ್ನ ತಗೊಳ್ಳೋದಕ್ಕೆ ಸ್ಟೂಲ್ ಹತ್ತಕ್ ಹೋಯ್ತು. ಇದು ಹತ್ತಕ್ ಹೋಗ್ತಿದ್ದಂಗೆ ಮಿಕ್ಕೆಲ್ಲಾ ಮಂಗಗಳು ಜಂಪ್ ಮಾಡಿ ಅದನ್ನ ಹತ್ತಕ್ ಬಿಡದೆ ಕೆಳಗಡೆಗೆ ಕಚ್ಚಿ ಕೆಳಗಡೆಗೆ ಇಳಿಸ್ತಾ ಇತ್ತು. ಇಲ್ಲಿ ನಾನ್ ಸ್ಟೂಲ್ ಹತ್ತಕ್ ಹೋದಾಗೆಲ್ಲ ಇವ್ರು ಯಾಕೆ ನನಗ್ ಕಚ್ತಾರೆ ಅಂತಾನೂ ಮಂಗಕ್ ಗೊತ್ತಿಲ್ಲ. ಅಲ್ಲಿರೋ ಮಂಗಗಳಿಗೆ ಇದಕ್ಕಿನ್ನೂ ಐಸ್ ವಾಟರ್ ಬಿದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಇದು ಹೋಗಬಹುದು ಅನ್ನೋದು ಗೊತ್ತಿಲ್ಲ. ಸೊ ಅಲ್ಲಲ್ಲೇ ಬಿದ್ದು ಒದ್ದಾಡ್ತಾ ಇತ್ತು. ಕೊನೆಗೆ ಪಂಜರದೊಳಗೆ ಬಾಳೆಹಣ್ಣಿಗಾಗಿ ಹೋರಾಟ ನಡೆಯೋದು ಸ್ಟಾಪ್ ಆಯ್ತು. ಇದೇನ್ ಅನ್ಕೊಂಡ್ಬಿಡ್ತು, ಮೇಲ್ ಹತ್ತಕ್ ಹೋದ್ರೆ ಎಲ್ಲಾ ಕೋತಿಗಳು ಸೇರಿ ನನ್ನನ್ನ ಕಚ್ತಾರೆ ಅಂತ ಇದು ಅನ್ಕೊಳ್ತು. ಇವರೆಲ್ಲ ಹೆಂಗ್ ಅನ್ಕೊಂಡ್ರು, ಮೇಲ್ ಹತ್ತಕ್ ಹೋದ್ರೆ ಆ ಕೋತಿಗೆ ಈಗ ಐಸ್ ವಾಟರ್ ಬೀಳತ್ತೆ ಅಂತ ಇವು ಉಳ್ಸಕ್ ಹೋಗ್ತಾ ಇದ್ದೀನಿ ಅಂತ ಇವ್ ಅನ್ಕೊಂಡ್ವು. ಸೊ ಫೈನಲಿ ಸ್ಟೂಲ್ ಹತ್ತಿದರೆ ಕೆಳಗಿಳಿಯಬೇಕು ಅನ್ನೋದು ಅಲ್ಲೊಂದು ನಿಯಮ ಆಗೋಯ್ತು. ಕೊನೆಗೆ ಮಂಗಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಟ್ಯೂನ್ ಆಗೋಯ್ತು. ಇನ್ನ ನಾವು ಬಾಳೆಹಣ್ಣು ತಗೋಬಾರ್ದು. ಕ್ರಮೇಣ ಪಂಜರದಲ್ಲಿರುವ ಉಳಿದ 4 ಹಳೆಯ ಮಂಗಗಳನ್ನು ಒಂದೊಂದಾಗಿ ಹೊರತೆಗೆದು ಅವುಗಳ ಜಾಗಕ್ಕೆ ಹೊಸ ಮಂಗವನ್ನ ಬಿಟ್ರು. ಪ್ರತಿ ಬಾರಿ ಹೊಸ ಮಂಗ ಬದಲಾಗಲು ಅದು ಸ್ಟೂಲ್ ಹತ್ತಕ್ ಹೋದಾಗ್ಲೂ ಕೂಡ ಬೇರೆ ಮಂಗಗಳು ಅದನ್ನ ಕಚ್ಚಿ ಪಾಠ ಕಲಿಸ್ತಾ ಇತ್ತು. ಒಂದು ಹಂತದಲ್ಲಿ ಪಂಜರದೊಳಗೆ ಐಸ್ ವಾಟರ್ ಮೈ ಮೇಲೆ ಚೆಲ್ಲಿಕೊಂಡ ಯಾವ ಮಂಗವೂ ಉಳಿದಿಲ್ಲ. ಎಲ್ಲವನ್ನೂ ಆಚೆ ಹಾಕಿದ್ರು. ಆದ್ರೂ ಅವು ಸ್ಟೂಲ್ ಹತ್ತೋಕೆ ಹೋಗ್ತಾ ಇರ್ಲಿಲ್ಲ. ಈಗ ಯಾರು ಸ್ಟೂಲ್ ಹತ್ತಬಾರ್ದು ಅನ್ನೋ ಪಾಠವನ್ನ ಬೇರೆ ಮಂಗಗಳು ಅಂದ್ರೆ ಒಂದ್ ಕಚ್ಚಿರ್ತಿತ್ತಲ್ಲ, ಅದು ಇನ್ನೊಂದು ಕಚ್ತಾ ಇತ್ತು. ಅದ್ ಸೇರ್ಕೊಂಡು ಬಂದಿದ್ದು ನೆಕ್ಸ್ಟ್ ಕಚ್ಚುತ್ತಾ ಇತ್ತು. ಹಿಂಗೆ ಮಾಡಿ ಮಾಡಿ ಪ್ರಯೋಗದ ಕೊನೆಯಲ್ಲಿ ಯಾಕೆ ನಾವು ಸ್ಟೂಲ್ ಹತ್ತಬಾರ್ದು ಅನ್ನೋದು ಮಂಗ ಗೊತ್ತಾಗ್ಲಿಲ್ಲ. ಆದ್ರೂ ಅವು ಮೊದಲಿದ್ದ ಮಂಗಗಳಿಗಿಂತ ಕಟ್ಟುನಿಟ್ಟಾಗಿ ನಿಯಮವನ್ನ ಫಾಲೋ ಮಾಡ್ತಾ ಇತ್ತು. ಐಸ್ ವಾಟರ್ ಮೈ ಮೇಲೆ ಬೀಳುವುದನ್ನು ತಪ್ಪಿಸಿಕೊಳ್ಳಲು ಈ ಉಪಾಯ ಎಂಬುದು ಕೂಡ ಅವಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಅವುಗಳಿಗೆ ಒಂದು ಮಂಗದ ಮೈ ಮೇಲೆ ಐಸ್ ವಾಟರ್ ಬಿದ್ದಿಲ್ಲ, ಯಾವ ಮಂಗದ ಮೇಲೂ ಐಸ್ ವಾಟರ್ ಬಿದ್ದಿಲ್ಲ. ಆದ್ರೆ ಈಗ 4-5 ಮಂಗದಲ್ಲಿ ಒಂದನ್ನ ಹೊರಗಡೆ ತೆಗಿಯೋದು, ಮಿಕ್ಕಿದಕ್ ಬಿದ್ದಿರುತ್ತಲ್ಲ, ಅವು ಇನ್ನೊಂದು ಮಂಗನ ಹತ್ತಕ್ ಬಿಡದೆ ಬಂದಿದ್ ಎಲ್ಲಾ ಮಂಗಗಳಿಗೂ ಹತ್ತಬಾರ್ದು ಅನ್ನೋ ಒಂದು ನಿಯಮ ಸೆಟ್ ಮಾಡ್ಬಿಟ್ಟು ಯಾವ ಮಂಗದ ಮೇಲೂ ಐಸ್ ವಾಟರ್ ಬಿದ್ದಿಲ್ಲ. ಆದ್ರೂ ಅವು ಹೋಗಿ ಹತ್ತಿ ಬಾಳೆಹಣ್ಣ ತಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಅದು ಪೂರ್ತಿ ಮರ್ತೋಯ್ತು. ಆ ಜಾಗಕ್ಕೆ ಅದು ಸೆಟ್ ಆಗೋಯ್ತು. ನಿಯಮನ ಫಾಲೋ ಮಾಡೋಕ್ ಸ್ಟಾರ್ಟ್ ಮಾಡ್ತು. ಯಾವ ಮಂಗ ಕೂಡ ಪ್ರಯತ್ನನೂ ಮಾಡ್ಲಿಲ್ಲ. ಇದ್ರ ಅರ್ಥ ಏನಂದ್ರೆ,
ನಾವು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ತುಂಬಾ ನಾರ್ಮಲ್ ಎಕ್ಸಾಂಪಲ್, ನಿಮ್ ಲೈಫಲ್ಲಿ ನಡೆದಿರುತ್ತೆ, ನೀವು ಎಕ್ಸಾಂಪಲ್ನ ಹಾಕಿ ಆಯ್ತಾ. ಎಷ್ಟೋ ಸಲ ಈ ಕೆಲವೊಂದು ಟೈಮು ಎಲ್ಲಾದ್ರೂ ಒಂದು ವಾಶ್ರೂಮ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ವಾಶ್ರೂಮ್ಗೆ ಹೋದಾಗ ಎಲ್ಲರೂ ಆಚೆ ನಿಂತಿರ್ತಾರೆ, ನಾವು ಆಚೆ ನಿಂತಿರ್ತೀವಿ. ಎಲ್ಲರೂ ಆ ಡೋರ್ ಹತ್ರ ಕ್ಯೂ ಅಲ್ಲಿ ನಿಂತಿರ್ತಾರೆ, ನಾವು ನಿಂತಿರ್ತೀವಿ. ಪಕ್ಕದಲ್ಲಿ ಡೋರ್ ಹತ್ರ ಯಾರು ನಿಂತಿರಲ್ಲ. ಆ ಕಡೆ ಹೋಗ್ಬೋದಲ್ವಾ ಅಂದ್ರೆ ಯಾರೋ ಇದಾರೆ ಅಂತ ಹೋಗ್ತಿರಲ್ಲ. ಹೋಗಿ ಹೌದಾ ಯಾರೋ ಇದಾರ ನೋಡೋಣ ಅಂತ ಹೋಗಿ ಸ್ವಲ್ಪ ಹಿಂಗ್ ತಳ್ಳಿದ್ರೆ ಆ ಡೋರ್ ಗಟ್ಟಿ ಇರುತ್ತೆ ಆಯ್ತಾ, ಯಾರು ಇರಲ್ಲ ಒಳಗಡೆ. ಆಮೇಲೆ ತಳ್ಳಿದಾಗ ಯಾರು ಇಲ್ಲ ಅಂತ ಒಳಗಡೆ ಹೋದಾಗ ಅಯ್ಯೋ ನಾವ್ ಅವಾಗಿಂದ ಇಲ್ಲೇ ಕ್ಯೂ ಅಲ್ಲಿ ನಿಂತಿದ್ವಿ, ಯಾರೋ ಇದಾರೆ ಅನ್ಕೊಂಡು ಅಂತ ಹೇಳಿರೋದನ್ನ ಕೇಳಿದೀವ. ಅಂದ್ರೆ ನಾವೇನ್ ಮಾಡ್ತೀವಿ, ಗುಂಪಲ್ ಜನ ಹೋಗ್ತಿದಾರೆ, ನಾವು ಅವ್ರ ಜೊತೆಗೆ ಹೋಗ್ಬಿಡೋಣ ಅಂತ ಹೋಗ್ತೀವಿ. ಹೌದು, ಆದ್ರೆ ಎಲ್ಲಿ ಹೋಗ್ಬೇಕು, ಯಾವ ಜಾಗದಲ್ಲಿ ಹೋಗ್ಬೇಕು ಅಂತ ತಿಳ್ಕೊಳ್ಳೋದೆಷ್ಟು ಇಂಪಾರ್ಟೆಂಟೋ, ಯಾವ ಜಾಗದಲ್ಲಿ ನಾನು ಯೂಟರ್ನ್ ತಗೊಬೇಕು, ಯಾವ ಜಾಗದಲ್ಲಿ ರೋಡ್ ಬದಲಾಯಿಸ್ಬೇಕು. ಎಲ್ರೂ ಹೀಗೆ ಹೋಗ್ತಿದ್ದಾರೆ, ಬೇರೆ ಇನ್ನೊಂದು ದಾರಿ ಇದೆಯಾ ಅಂತಾನು ಯೋಚನೆ ಮಾಡೋರು ಇತಿಹಾಸ ನಿರ್ಮಿಸ್ತಾರೆ. ಇಲ್ಲಿ ಹೀಗೆ ಅನ್ಸುತ್ತೆ ಅಂತ ಎಲ್ಲ ಸೆಟ್ ಮಾಡ್ಕೊಳ್ಳೋರು ಹಾಗೆ ಇದ್ಬಿಡ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಅವ್ರವ್ರ ಕ್ಷೇತ್ರದಲ್ಲಿ ಯಾಕೆ ಬೆಳೀತಾ ಇಲ್ಲ ಅಂದ್ರೆ, ಹಿಂಗೆ ಇರ್ಬೇಕೇನೋ. ಒಂದು ಏನು ನಿಯಮ ಅಂತ ಇರುತ್ತೆ ಅಲ್ವಾ, ರೂಲ್ಸ್ ಅಂತ. ಒಳ್ಳೇದಕ್ಕೆ ರೂಲ್ಸ್ ನ ಫಾಲೋ ಮಾಡ್ಬೇಕು, ಎಲ್ಲರಿಗೂ ಒಂದೇ ಅದು. ಆದ್ರೆ ಅಲ್ಲಿ ವಿಭಿನ್ನವಾಗಿ ನೀನೇನು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಏನಾದ್ರೂ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವು ವಿಭಿನ್ನವಾಗಿ ಏನಾದ್ರೂ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾರು ಗೋವಿಂದ ಅಂತ ಸುಮ್ಮನೆ ಇರ್ತಾರೆ, ಅವರು ಗುಂಪಲ್ಲೇ ಇರ್ತಾರೆ. ಗುಂಪಿಂದ ಹೊರಗ್ ಬಂದು ಇನ್ನೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ, ಅವರು ಇತಿಹಾಸ ನಿರ್ಮಾಣ ಮಾಡ್ತಾರೆ. ಈಗ ನೀವ್ ಯೋಚನೆ ಮಾಡಿ, ಎಲ್ಲೆಲ್ಲಿ ನೀವು ಗುಂಪಲ್ಲಿದ್ದೀರಾ. ಸೊ ಎಲ್ರೂ ಹೀಗೆ ಮಾಡ್ತಾ ಇದ್ದಾರೆ ಅಲ್ವಾ, ನಾವು ಹಂಗೆ ಮಾಡೋದು ಅನ್ನೋದು ರೂಲ್ಸ್ ಫಾಲೋ ಮಾಡೋದಕ್ಕೆ ಮಾತ್ರ, ಒಳ್ಳೇದಕ್ಕೆ ಮಾತ್ರ. ಆದ್ರೆ ಅಭಿವೃದ್ಧಿ ಆಗ್ಬೇಕು ಬಟ್ ಇಲ್ಲೇನೋ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅಲ್ಲಿ ವಿಭಿನ್ನವಾಗಿ ಯೋಚನೆ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ. ಇದು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದ ಹಿಡಿದು ಹಂಗೆ ಹೇಳ್ಕೊಟ್ರೆ ಕಲಿಯಲ್ಲ, ಸೊ ಅವ್ರಿಗೆ ಟ್ಯೂಷನ್ಗೆ ಹಾಕ್ತಿವಿ. ಟ್ಯೂಷನ್ಗೆ ಹಾಕಿದ್ರು ಕಲಿತಿಲ್ಲ, ಇನ್ನೇನ್ ಹೊಸದನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೇ ಹೊರತು ಓದಲ್ಲ ಇಷ್ಟೇ ಅನ್ಕೊಂಡು ಅಲ್ಲೇ ಇರೋದಲ್ಲ. ಮಾಡ್ಬೇಕಾಗಿರೋ ಡಿಫ್ರೆಂಟ್ ಪ್ರಯತ್ನಗಳನ್ನ ಮಾಡಿದಾಗ ಡಿಫ್ರೆಂಟ್ ರಿಸಲ್ಟ್ ನಮ್ಗೆ ಸಿಗತ್ತೆ. ಸರಿಯಾಗಿದ್ದಾಗ ದಾರಿ ಬದಲಾಯಿಸೋ ಅಗತ್ಯ ಇಲ್ಲ, ಸರಿ ಇಲ್ಲ ಅಂದಾಗ ದಾರಿ ಬದಲಾಯಿಸ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿದ್ದಾಗ ಅಗತ್ಯ ಇಲ್ಲ, ಆದ್ರೆ ಇಲ್ಲೇನೋ ಸರಿ ಹೋಗ್ಬೇಕು ಅಂದಾಗ ನಾವು ವಿಭಿನ್ನವಾಗಿ ಯೋಚನೆ ಮಾಡ್ಲೇಬೇಕಾಗತ್ತೆ. ಎಷ್ಟು ಜನ ನಿಮ್ ಲೈಫಲ್ಲಿ ಹೌದು ಮೇಡಮ್ ನಾನು ಇಲ್ಲಿವರೆಗೂ ಇಷ್ಟೇ, ಗೌರ್ಮೆಂಟ್ ಜಾಬ್ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು, ಬಿಸ್ನೆಸ್ ಏನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಎಷ್ಟೋ ಜನ ಒಂದ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಬಿಸ್ನೆಸ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನನಗೆ ಅರ್ಥ ಆಗ್ತಾ ಇದೆ, ನಾವು ವಿಭಿನ್ನವಾಗಿ ಯೋಚನೆ ಮಾಡ್ಬೇಕು. ಅಟ್ಲೀಸ್ಟ್ ನಾವು ಬೇರೆ ತರದ ಜ್ಞಾನವನ್ನ ಇಟ್ಕೊಂಡಿರ್ಬೇಕು ಅಭಿವೃದ್ಧಿ ಆಗಕ್ಕೆ. ನಾನು ಇದೇ ಕೆಲಸ ಮಾಡ್ತೀನಿ, ಈಗ ಅಪ್ಪ ಹಾಕಿದ ಆಲದ ಮರ ಅಂತಾರಲ್ಲ, ಸೊ ಅಲ್ಲೇ ಅಲ್ಲ ಇನ್ನೇನ್ ಮಾಡಬಹುದು ಅಂತ ಯೋಚನೆ ಮಾಡಿದೆ. ಇಲ್ಲಿವರೆಗೂ ನನ್ನ ಲೈಫ್ನ ನಾನು ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಬಟ್ ಈಗ ನನಗೆ ಅರ್ಥ ಆಗಿದೆ, ನಾನು ವಿಭಿನ್ನವಾಗಿ ಇನ್ನೇನೋ ಮಾಡ್ಬೇಕಾಗಿದೆ ನನ್ನ ಜೀವನದಲ್ಲಿ ಅಂತ. ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ಅನ್ನೋದಾದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ. ಎಲ್ಲೆಲ್ಲಿ ಸ್ಟಕ್ ಆಗಿದ್ರಿ, ಈಗ ಎಲ್ಲೆಲ್ಲಿ ಇಂಪ್ರೂವ್ ಆಗ್ತಿದ್ದೀರಾ, ಇನ್ನೂ ಯಾರ್ಯಾರು ಅಲ್ಲಲ್ಲೇ ಇದ್ದೀರಾ ಅನ್ನಿಸ್ತಿದೆ, ಹೌದು ನನಗೆ ರಿಯಲೈಸ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಜೀವನದಲ್ಲೂ ಪ್ರಯೋಗಗಳು ನಡೀತಾ ಇದೆ. ನಾವು ಮಂಗಗಳಂತೆ ಒಂದು ನಿಯಮ ಸೆಟ್ ಮಾಡ್ಕೊಂಡು ಅಲ್ಲೇ ಇದ್ದೀವಿ. ವಿಭಿನ್ನವಾಗಿ ಏನ್ ಮಾಡಬಹುದು, ಆ ಒಂದು ಪಂಜರದಿಂದ ಹೊರಗಡೆ ಬಂದು ಬಾಳೆಹಣ್ಣ ತಗೊಳಕ್ಕೆ ಅಂತ ನಾವು ನಮ್ಮ ಲೈಫಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಮ್ಗೆ ದಾರಿ ಸಿಗುತ್ತೆ. ಹೇಗೆ ಮಂಗಗಳು ಅದಕ್ ನೀರ್ ಬಿತ್ತು ಅಂತ ಬೇರೆದನ್ನ ಹತ್ತಕ್ ಬಿಟ್ಟಿಲ್ವೋ, ಹಾಗೆ ನಾವು ಹಿಂಗೆ ಇದೀವಿ, ನಮ್ಮ ಮಕ್ಕಳು ಹಂಗೆ ಇರ್ಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಮಕ್ಕಳು ಏನಾದ್ರು ಹೊಸ ಪ್ರಯತ್ನ ಮಾಡಿದಾಗ ಅದಕ್ಕೆ ಪ್ರೋತ್ಸಾಹಿಸಿ. ಯಾಕಂದ್ರೆ ಮೇ ಬಿ ಆ ಮಕ್ಕಳು ಪಂಜರ ಮೇಲೆ ಹತ್ತಿ ಬಾಳೆಹಣ್ಣು ತಗೊಂಡು ನಿಮಗೂ ಕೊಡ್ಬೋದು, ಅಂಡ್ ನಿಮಗೂ ಒಂದು ಗೊತ್ತಾಗ್ಬೋದು, ಹೌದಲ್ವಾ ಹತ್ತಿ ತಗೋಬಹುದು ಅಂತ. ನಮ್ ಕೈಲಾಗಿಲ್ಲ ಅಂತ ಅವ್ರಿಗಾಗಲ್ಲ ಅಂತ ಇಲ್ಲ, ನಮ್ ಪರಿಸ್ಥಿತಿ ಹಿಂಗಿತ್ತು ಅಂತ ಅವ್ರಿಗೂ ಅದೇ ಪರಿಸ್ಥಿತಿ ಇರ್ಬೇಕಾಗಿಲ್ಲ. ಸೊ ವಿಭಿನ್ನವಾಗಿ ಯೋಚಿಸೋರು ಇತಿಹಾಸ ನಿರ್ಮಾಣ ಮಾಡ್ತಾರೆ. ಏನೇನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.